ರಾಘವೇಂದ್ರ ಟೆಂಪಲ್ಗೆ ಹೋಗೋ ಹಿಂದಿನ ದಿನ ನಮ್ಮ ಪಾಪನ್ನ ಫಸ್ಟ್ ಟೈಮ್ ಹೇರ್ ಕಟಿಂಗ್ ಅಂತ ಹೇಳಿ ಸಲೂನ್ಗೆ ಕರ್ಕೊಂಡು ಬಂದಿದ್ದೀವಿ. ಜೊತೆಗೆ ನನ್ನ ಹೇರ್ ಕೂಡ ಡ್ಯಾಮೇಜಸ್ ಆಗಿಬಿಟ್ಟಿತ್ತು, ಸ್ಪ್ಲಿಟ್ ಹೇರ್ ಆಗಿಬಿಟ್ಟಿತ್ತು. ಹಾಗೆ ಲಾಂಗ್ ಟೈಮ್ ಆಗಿಬಿಟ್ಟಿತ್ತು, ಹೇರ್ ಕಟಿಂಗ್ ಏನು ಕೂಡ ಮಾಡಿಸಿರಲಿಲ್ಲ. ಸೊ ಹಾಗಾಗಿ ಹೆಡ್ ಬಾತ್ ಮಾಡಿಸ್ಕೊಂಡು ಹಾಗೆ ಸ್ಟೆಪ್ ಕಟಿಂಗ್ ಮಾಡಿಸ್ಕೊಂಡೆ ಮತ್ತು ಐಬ್ರೋ ಕೂಡ ಮಾಡಿಸ್ಕೊಂಡೆ. ತುಂಬಾ ಚೆನ್ನಾಗಿ ಮಾಡಿಕೊಟ್ರು. ಮೇನ್ ಇದ್ದಿದ್ದು ನಮ್ಮ ಪಾಪುದೇನೆ, ಯಾಕೆಂದರೆ ಅವ್ನಿಗೆ ಜಸ್ಟ್ ಕೂಮ್ ಮಾಡಿದ್ರೇ ಆಗಲ್ಲ. ಸೊ ಫುಲ್ ಗಿರ್ಚಾಡ್ತಿರ್ತಾನೆ. ಬಟ್ ಹೇರ್ ಕಟಿಂಗ್ ಹೇಗೆ ಮಾಡಿಸ್ಕೊತಾನೆ ಅಂತ ಹೇಳಿ ಫುಲ್ ಟೆನ್ಷನ್ ಆಗಿಬಿಟ್ಟಿತ್ತು ನಮಗೆ. ಸೊ ಇವಾಗ ನಂದೆಲ್ಲ ಕಂಪ್ಲೀಟಾಗಿ ಮುಗೀತು ಹೇರ್ ಕಟಿಂಗ್ದು. ಸೊ ಇವಾಗ ನಾನು ಐಬ್ರೋಸ್ ಮಾಡಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಮಾಡಿಕೊಟ್ರು ಅಂತಲೇ ಹೇಳ್ಬೋದು. ಐಬ್ರೋ ಆಯಿತು, ಇವಾಗ ಹೇರ್ ಕಟಿಂಗ್ ಕೂಡ ಆಯಿತು. ಹೇಗೆ ಕಾಣಿಸ್ತೀನಿ, ಚೆನ್ನಾಗಿ ಕಾಣಿಸ್ತಿದೆಯಾ? ನನಗಂತೂ ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿ ಮಾಡಿಕೊಟ್ರು. ನಮ್ಮ ಪಾಪುಗೆ ಇವಾಗ ಡ್ರಿಮ್ಮರ್ ಮಾಡ್ತಾ ಇದ್ದಾರೆ. ನಮ್ಮ ಹಸ್ಬೆಂಡ್ ಕೆಲವೊಂದು ವೀಡಿಯೋಸ್ನ ಮಾಡ್ಕೊಂಡಿದ್ರು, ಸೊ ಅದನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಇಲ್ಲಿ. ಬರೋಷ್ಟೊಳಗಡೆ ನಮ್ಮ ಪಾಪು ಫುಲ್ ಕಂಪ್ಲೀಟ್ ಆಗಿ ರೆಡಿಯಾಗಿ ಕೂತಿದ್ದ. ಸೊ 2 ಲೈನ್ ಮಾರ್ಕ್ ಮಾಡಬೇಕಾದ್ರೆ ಇಲ್ಲಿ ಸ್ವಲ್ಪ ಅಳ್ತಿದ್ನಂತೆ. ಅದು ಬಿಟ್ಟರೆ ಏನೆಲ್ಲ ಚೆನ್ನಾಗಿ ಮಾಡಿಸ್ಕೊಂಡ ಅಂತ ಹೇಳಿದ್ರು. ಫೈನಲಿ ನನ್ನ ಹೇರ್ ಕಟಿಂಗ್ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ ನೋಡಿ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗಲ್ಲಿ ನೀವು ಆಲ್ರೆಡಿ ತಮ್ಮನೆಲ್ಲ ನೋಡಿರ್ತೀರಾ ನಾವೆಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳಿ. ಇವತ್ತು ಫ್ರೈಡೇ, ಸೊ ಈವ್ನಿಂಗ್ ನಾವು ಹೊರಟಿದ್ದೀವಿ ಮಂತ್ರಾಲಯಕ್ಕೆ. ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು. ನೀವೆಲ್ಲ ಯಾರ್ಯಾರೆಲ್ಲ ಹೋಗಿದ್ದೀರಾ ಮಂತ್ರಾಲಯಕ್ಕೆ ಕಮೆಂಟ್ ಮೂಲಕ ತಿಳಿಸಿ, ಓಕೆನಾ? ಸೊ ನಾವು ಹೋಗ್ಬೇಕಂತ ಅನ್ಕೋತಾ ಇದ್ವಿ, ಬಟ್ ಹೋಗೋಕ್ಕೆ ಆಗ್ತಾನೇ ಇರಲಿಲ್ಲ. ಹಾಗೆ ನಮ್ಮ ಪಾಪು ಸ್ವಲ್ಪ ದೊಡ್ಡವನಾಗಲಿ ಅಂತ ಹೇಳಿ ಅನ್ಕೋತಾ ಇದ್ವಿ. ಸೊ ಇವಾಗ 2 ಇಯರ್ಸ್ ಆಗ್ತಾ ಇದೆ. ಸೊ ಹಾಗಾಗಿ ಒಂದು ಸ್ವಲ್ಪ ಟ್ರಾವೆಲ್ ಮಾಡೋಣ ಅಂತ ಹೇಳಿ ಇವಾಗ ಹೋಗ್ತಾ ಇದ್ದೀವಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದಿರೋ ವೀಡಿಯೋಸ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ಅಪ್ಲೋಡ್ ಮಾಡುವಂಥ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಮೂಲಕ ತಿಳಿಸ್ಕೊಡುತ್ತೆ. ಸೊ ಇವತ್ತು ಮಂತ್ರಾಲಯಕ್ಕೆ, ಬೆಂಗಳೂರಿಂದ ಮಂತ್ರಾಲಯಕ್ಕೆ ಟ್ರಾವೆಲ್ ಮಾಡ್ತಾ ಇದ್ವಿ. ಹೇಗಿರುತ್ತೆ ಏನಂತ ಹೇಳಿ ಇವತ್ತಿನ ಬ್ಲಾಗಲ್ಲಿ ನೀವು ನೋಡ್ಬೋದು. ಸೊ ಈವ್ನಿಂಗು ನಾವು 6 o'clockಗೆ ಹೊರಡ್ತಾ ಇದ್ದೀವಿ. ಆಲ್ರೆಡಿ 6 o'clock ಆಗಿದೆ ಇವಾಗ. ಸೊ ಇವಾಗ ಹೋಗ್ತಾ ಇದ್ದೀವಿ. ನಮ್ಮ ಪಾಪು ಎಲ್ಲರೂ ಕೂಡ ರೆಡಿಯಾಗಿದ್ದೀವಿ. ಸ್ವಲ್ಪ ಸೌಂಡ್ ಮಾಡ್ತಾ ಇದ್ದಾನೆ ಅವನು. ಸೊ ಇವಾಗ ನಮ್ಮ ಹಸ್ಬೆಂಡ್ ಬರ್ತಾ ಇದ್ದಾರೆ ಅಂಗಡಿಯಿಂದ. ಸೊ ಅವ್ರು ಬಂದ ತಕ್ಷಣ ಹೊರಡೋದು. ಸೊ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಫಸ್ಟ್ ಟೈಮ್ ಟ್ರಾವೆಲ್ ಮಾಡ್ತಾ ಇರೋದು ಮಂತ್ರಾಲಯಕ್ಕೆ. ಹಾಗೆ ನಾವು ಹೋಗ್ತಾ ಇರೋದು ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ನಮ್ಮ ಹಸ್ಬೆಂಡ್ ಫ್ರೆಂಡ್ ಫ್ಯಾಮಿಲಿ ಅವರು 20 ಮೆಂಬರ್ಸ್ ಹೋಗ್ತಾಯಿದ್ರು. ಸೊ ಹಾಗಾಗಿ ಅವ್ರ ಜೊತೆ ಹೋಗೋಣ ಅಂತ ಹೇಳಿ ಯಾವಾಗಲೂ ಹೋಗ್ಬೇಕಂತ ಅನ್ಕೋತಾ ಇದ್ವಲ್ಲ. ಸೊ ಇವಾಗ ಅವರು ಹೋಗ್ತಾ ಇದ್ದಾರೆ, ನಾವು ಹೋಗಿದ್ದು ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಹಾಯ್ ನಮ್ಮ ಪಾಪು ಕೂಡ ರೆಡಿಯಾಗಿದ್ದಾನೆ ನೋಡಿ. ಹೊಸ ಹೇರ್ ಸ್ಟೈಲ್ ಮಾಡಿಸ್ಕೊಂಡಿದ್ದಾನೆ. ಸೊ ಫಸ್ಟ್ ಟೈಮ್ ಅವನು ನೆನ್ನೆ ಮಾಡಿಸ್ಕೊಂಡಿದ್ದು. ಸೊ ಹೇಗೆ ಕಾಣಿಸ್ತಿದ್ದಾನೆ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಪೂಜೆ ಕೂಡ ಎಲ್ಲ ಮಾಡಾಯಿತು. ಸೊ ನಿಮಗೆ ತೋರಿಸ್ತೀನಿ ಹೇಗೆ ಪೂಜೆ ಮಾಡಿದ್ದೀನಿ ಅಂತ ಹೇಳಿ. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಹೊರಡ್ತಾ ಇದ್ದೀವಿ. ಇವಾಗ ಹೋಗ್ತಾ ಇದ್ದೀವಿ. ನಮ್ಮ ಪಾಪು ಫುಲ್ ಎಕ್ಸೈಟ್ಮೆಂಟಲ್ಲಿದ್ದಾನೆ, ಜೋಶಲ್ಲಿದ್ದಾನೆ. ಈ ಥರ ಔಟಿಂಗ್ ಹೋಗೋದಂದ್ರೇ ಅವನಿಗೆ ತುಂಬ ಇಷ್ಟ, ಎಂಜಾಯ್ ಮಾಡ್ತಾನೆ. 20 ಮೆಂಬರ್ಸ್ ಜೊತೆ ಮಿನಿ ಬಸ್ಸಲ್ಲಿ ಬೆಂಗಳೂರು ಟು ಮಂತ್ರಾಲಯ ಜರ್ನಿ ಹೇಗಿರುತ್ತೆ ಅಂತ ಹೇಳಿ ಇವತ್ತಿನ ಬ್ಲಾಗಲ್ಲಿ ನೀವು ನೋಡ್ಬೋದು. ಇವಾಗ ಟೈಮ್ ಬಂದು 7 o'clock ಆಗಿದೆ. ಇವಾಗ ನಮ್ಮ ಜರ್ನಿ ಸ್ಟಾರ್ಟ್ ಆಗ್ತಾ ಇದೆ. ಬೆಂಗಳೂರನ್ನ ಇವಾಗ ಬಿಡ್ತಾ ಇದ್ದೀವಿ. ಬೆಂಗಳೂರಿಂದ ಮಂತ್ರಾಲಯ 433 ಕಿಲೋಮೀಟರ್ಸ್ ಇದೆ. 9 hours ಆಗುತ್ತೆ ಅಂತ ಹೇಳಿದ್ದಾರೆ. ನೋಡೋಣ ಎಷ್ಟು ಅವರ್ಸ್ಗೆ ಹೋಗಿ ರೀಚ್ ಆಗ್ತೀವಿ ಅಂತ ಹೇಳಿ ನಿಮಗೆ ಬ್ಲಾಗಲ್ಲಿ ತೋರಿಸ್ತಾ ಹೋಗ್ತೀನಿ ಮುಂದೆ. ಹಾಗೆ ಜೋಶಲ್ಲಿ ಫುಲ್ ಎಂಜಾಯ್ಮೆಂಟಲ್ಲಿ ಮಕ್ಕಳು ವೀಕೆಂಡ್ ಆಗಿರೋದ್ರಿಂದ ಎಲ್ಲ ಮಕ್ಕಳು ಕೂಡ ಬಂದಿದ್ದರು. ಸೊ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಜರ್ನಿನ ಸ್ಟಾರ್ಟ್ ಮಾಡಿದ್ರು. ಹಾಗೆ ಇಲ್ಲಿ ನಾನು ಸಾಂಗ್ ಏನು ಕೂಡ ಆಗ್ತಾ ಇಲ್ಲ, ಕಾಪಿರೈಟ್ ಆಗುತ್ತೆ ಅಂತ ಹೇಳಿ. ಹಾಗೆ ನಮ್ಮ ಪಾಪು ಕೂಡ ಔಟ್ ಸೈಡ್ ವ್ಯೂಸ್ನ ನೋಡಿಕೊಂಡು ಸ್ವಲ್ಪ ಅಳ್ತಾ ಇದ್ದ. ಮಧ್ಯೆ ಸಾಂಗ್ ಎಲ್ಲ ಬರ್ತಿದ್ದಲ್ಲ, ಡ್ಯಾನ್ಸ್ ಎಲ್ಲ ಮಾಡ್ತಿದ್ರಲ್ಲ ಮಕ್ಕಳು. ಸೊ ಅದನ್ನು ನೋಡಿಕೊಂಡು ಸ್ವಲ್ಪ ಸಮಾಧಾನ ಮಾಡಿಕೊಂಡು ಹಾಗೆ ಚಾಕ್ಲೇಟು, ಹಣ್ಣು ಅದನ್ನೆಲ್ಲ ತಿನ್ನಿಸ್ಕೊಂಡು ಇವಾಗ ಜರ್ನಿನ ಸ್ಟಾರ್ಟ್ ಮಾಡಿದ್ದೀವಿ. The storms we chase are leading us, and love is all we'll ever trust. Yeah, no, I don't wanna waste what's left. And on we'll go.
ಬಸ್ಸಲ್ಲಿ ಸಾಂಗ್ ಹಾಕಿರೋದ್ರಿಂದ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡ್ತಿದ್ರಲ್ಲ, ಸೊ ಊಟದ ಟೈಮ್ ಬಂದಿದ್ದೆ ಗೊತ್ತಾಗಲಿಲ್ಲ ಜರ್ನಿ ಹೇಗೆ ಮಾಡಿದ್ವಿ ಅಂತ ಹೇಳಿ. ಇವಾಗ ಊಟ ಮಾಡೋಣ ಅಂತ ಹೇಳಿ ಬಸ್ನ ಸೈಡ್ಗೆ ಹಾಕಿದ್ದೀವಿ. ಸೊ ಮನೆಯಿಂದನೇ ಅಡುಗೆ ಮಾಡ್ಕೊಂಡು ಬಂದಿದ್ದಾರೆ. ಪಲಾವ್ ಮತ್ತು ಕೇಸರಿ ಬಾತ್ ಕರ್ಡ್ ರೈಸ್ನ ಮಾಡ್ಕೊಂಡು ಬಂದಿದ್ದರು. ಆಲ್ಮೋಸ್ಟ್ ಎಲ್ಲ ಮಕ್ಕಳು ಜಾಸ್ತಿ ಇರೋದ್ರಿಂದ ಅವ್ರಿಗೆ ಔಟ್ ಸೈಡ್ ಫುಡ್ ಅಡ್ಜಸ್ಟ್ ಆಗಲ್ಲ ಟ್ರಾವೆಲ್ ಮಾಡಬೇಕಾದ್ರೆ ಅಂತ ಹೇಳಿ ನಾವು ಹೋಗಿದ್ವಲ್ಲ 20 ಮೆಂಬರ್ಸ್, ಅವರೇ ಗ್ರೂಪ್ ಡಿಸ್ಕಷನ್ ಮಾಡಿಕೊಂಡು ಮನೇಲಿ ರೆಡಿ ಮಾಡ್ಕೊಂಡು ಬಂದಿದ್ದರು. ಸೊ ಎಲ್ಲ ಊಟ ಮಾಡಿ ಬಂದು ಮಲ್ಕೊಂಡ್ಬಿಟ್ವಿ. ಮತ್ತೆ ನಾನು ಬ್ಲಾಗ್ನ ಮಾಡಲಿಲ್ಲ. ಸೊ ಇವಾಗ ಮಂತ್ರಾಲಯಕ್ಕೆ ಬಂದು ರೀಚ್ ಆಗಿದ್ದೀವಿ. ಟೈಮ್ ಬಂದು ಮಿಡ್ನೈಟ್ 3 o'clock ಆಗಿದೆ. ಮತ್ತು ನಮ್ಮ ಪಾಪು ಮಧ್ಯೆಲೆಲ್ಲ ಅಳ್ತಾ ಇರೋದು ನಾವು ಸಮಾಧಾನ ಮಾಡೋದು. 1 2 hours ಚೆನ್ನಾಗಿ ನಿದ್ದೆ ಮಾಡ್ತಿದ್ದ, ಮತ್ತು ಎಚ್ಚರ ಆಗ್ಬಿಡ್ತಿತ್ತು ಅವನಿಗೆ. ಅವಾಗ ಅಳ್ತಾ ಇದ್ದ, ಅವನ್ನ ಸಮಾಧಾನ ಮಾಡಿ ಮಲಗಿಸ್ತಾ ಇದ್ವಿ. ಸೊ ಈ ರೀತಿ ಮಾಡಿಕೊಂಡು ಮಂತ್ರಾಲಯ ಬಂದು ತಲುಪಿದ್ವಿ. ಮತ್ತು ನಾವು ಆನ್ಲೈನಲ್ಲಿ ರೂಮ್ಸ್ ಏನೂ ಬುಕ್ ಮಾಡ್ಕೊಂಡಿರಲಿಲ್ಲ, ಯಾಕೆಂದರೆ ಜಸ್ಟ್ ಫ್ರೆಶ್ ಅಪ್ ಆಗಿ ದರ್ಶನಕ್ಕೆ ಹೋಗೋ ಪ್ಲ್ಯಾನ್ ಇತ್ತು ನಮಗೆ. ಸೊ ಸ್ಟೇ ಆಗೋದೇನಿಲ್ವಲ್ಲ, ಇಮ್ಮಿಡಿಯೇಟ್ ಹೋದ ತಕ್ಷಣ ನಮಗೆ ರೂಮ್ಸ್ ಎಲ್ಲ ಸಿಗುತ್ತೆ ಅಂತ ಹೇಳಿ ಹಾಗೆ ನಾವು ಇವಾಗ ಹೊರಟಿದ್ದೀವಿ. ನೋಡಿದ್ರಲ್ಲ ಬೆಂಗಳೂರು ಟು ಮಂತ್ರಾಲಯ ಟ್ರಾವೆಲ್ ಬ್ಲಾಗ್ ಹೇಗಿತ್ತಂತ ಹೇಳಿ. ಐ ಹೋಪ್ ಈ ಬ್ಲಾಗ್ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಯಾರೆಲ್ಲ ಹೋಗ್ಬೇಕಂತ ಅಂದ್ಕೊಂಡಿದ್ದೀರಾ ಅವರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಯಾರೆಲ್ಲ ಹೋಗಿದ್ದೀರಾ ಅವರು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಮುಂದಿನ ಮಂತ್ರಾಲಯ ಟ್ರಾವೆಲ್ ಸೀರೀಸ್ ಬರ್ತಾ ಇರುತ್ತೆ. ಮಾರ್ನಿಂಗ್ ಮಂತ್ರಾಲಯನ ದರ್ಶನ ಮಾಡಿಸ್ತೀನಿ. ಹಾಗೆ ಸುತ್ತಮುತ್ತ ಸರೌಂಡಿಂಗ್ ಯಾವೆಲ್ಲ ಪ್ಲೇಸ್ ನೀವು ನೋಡ್ಬೋದು ಅಂತ ಹೇಳಿ ಮುಂದಿನ ಸೀರೀಸ್ಗಳಲ್ಲಿ ಬರ್ತಾ ಇರುತ್ತೆ. ಅಲ್ಲಿವರೆಗೂ ನಮಸ್ಕಾರ. ಬೆಂಕಿ ಹಾಕೋರೆ ಅಂತ ಗಿರ್ಚುತ್ತವನೆ ಶಿವು.